ಕಸ್ತೂರಬಾ ನಗರದಲ್ಲಿ ಬಿಜೆಪಿಯ ನೀರಜ್ ಗೆಲುವನ್ನ ಸಾಧಿಸಿದ್ದಾರೆ. ಈಗ ಎರಡು ಕ್ಷೇತ್ರಗಳ ಪ್ರಕಟವಾಗಿದೆ. ಕೇಂದ್ಲಿ ಕ್ಷೇತ್ರದಲ್ಲಿ ಆಪ್ ಅಭ್ಯರ್ಥಿ ಗೆಲುವಾಗಿದ್ದರೆ ಅದೇ ರೀತಿ ಇನ್ನೊಂದು ಕ್ಷೇತ್ರದಲ್ಲಿ ಬಿಜೆಪಿಯ ಅಭ್ಯರ್ಥಿ ಗೆಲುವಾಗಿದೆ. ಸಂಪೂರ್ಣವಾದ ವಿವರಗಳು ಬರ್ತಾ ಇದೆ. ಇನ್ನು ಎರಡು ಕ್ಷೇತ್ರಗಳಲ್ಲಿ ತಲಾ ಒಂದೊಂದು ಕ್ಷೇತ್ರವನ್ನು ಈಗ ಪ್ರಕಟವಾಗಿರುವಂಥದ್ದು ಅಫ್ಕೋರ್ಸ್ ಪ್ರಕಟವಾಗಿರುವಂಥ ಒಂದು ತೀರ್ಪನ್ನು ನಾವು ಹೇಳ್ತಾ ಇದ್ದೀವಿ. ಇದನ್ನು ಎರಡು ಕ್ಷೇತ್ರದಲ್ಲಿ ಒಂದು ಕ್ಷೇತ್ರ ಈಗ ಆಮ್ ಆದ್ಮಿ ಪಕ್ಷ ಗೆದ್ದಿದ್ರೆ ಮತ್ತೊಂದು ಕ್ಷೇತ್ರದಲ್ಲಿ ಬಿಜೆಪಿ ಗೆದ್ದಿದೆ. ಇದು ಪ್ರಕಟವಾಗಿರುವಂಥ ವಿಚಾರ. ನೀರಜ್ ಕಸ್ತೂರಬಾ ನಗರದಲ್ಲಿ ಬಿಜೆಪಿಯ ನೀರಜ್ ಅವರಿಗೆ ಗೆಲುವನ್ನು ಸಾಧಿಸಿದರೆ ಅದೇ ರೀತಿ ಕೋಂಡ್ಲಿ ಅನ್ನುವಂಥ ಕ್ಷೇತ್ರದಲ್ಲಿ ಆಪ್ ಅಭ್ಯರ್ಥಿ ಕುಲ್ದೀಪ್ ಅವರು ಗೆಲುವನ್ನು ಸಾಧಿಸಿದ್ದಾರೆ. ರೈಟ್. ಓಕೆ, ರಮೇಶ್ ಬಾಬು ಈಗ ರವಿ ಅವರು ಹೇಳ್ತಾ ಇರುವಂಥದ್ದು ತಾವು ಯಾವ ರೀತಿ ಅನಿಸ್ತೀವಿ ಅಂದರೆ ಅಫ್ಕೋರ್ಸ್ ಅವರು ಒಂದು ಉದಾಹರಣೆ ಕೊಟ್ಟರು. ಈಗ ಇಡಿ CBI ಬಗ್ಗೆ ಇಷ್ಟೆಲ್ಲ ಮಾತಾಡ್ತೀರಿ, ಮಾಡುವಂಥ ಸಂದರ್ಭ ತುರ್ತು ಪರಿಸ್ಥಿತಿಯಲ್ಲಿ ಆಗಿರೋ ಆಗ್ತಾನೆ ಇರಲಿಲ್ಲ ಅನ್ನುವಂಥ ಮಾತು ಏನು ಒಂದಲ್ಲ 4-6 ಪ್ರಶ್ನೆಗಳು ಎತ್ತಿದ್ರು. BJP ಅವ್ರದ್ದು ಒಂದು ಯಾವತ್ತೂ ಒಂದು ಕೆಟ್ಟ ಚಾಳಿ ಇದೆ. ಪ್ರಶ್ನೆಗಳು ಎತ್ತುತ್ತಾರೆ, ಚರ್ಚೆಗೆ ಬರೋದಿಲ್ಲ, ಓಡೋಗ್ತಾರೆ. ಅದಕ್ಕೆ ಇವರು ಹೊರತಾಗಿಲ್ಲ. ಕೂತ್ಕೊಂಡಿದ್ದೆ ಅವ್ರಿಗೆ ಈ ಪ್ರಶ್ನೆನ ಎತ್ತುತ್ತಾ ಇದ್ದೆ. ನಾನು ಎಮರ್ಜೆನ್ಸಿ ಟೈಮಲ್ಲಿ ಆಗಿರ್ತಕ್ಕಂಥ ತಪ್ಪುಗಳನ್ನ ನಾನು ನಿರಾಕರಣೆ ಮಾಡೋದಿಲ್ಲ, ಆ ಸ್ವೀಕಾರ ಮಾಡ್ಕೊಂಡೆ ಮಾತಾಡ್ತೀನಿ. ಎಮರ್ಜೆನ್ಸಿ ಟೈಮಲ್ಲಿ ಜಯಪ್ರಕಾಶ್ ನಾರಾಯಣ್ ಇಟ್ಕೊಂಡು BJP ಏನು ಮಾಡೋರು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾರೆ. ಮನೀಶ್ ಸಿಸೋಡಿಯಾ ಸೋಲಾಗಿದ್ದಾರೆ. ಜಂಗ್ಪುರ್ನಲ್ಲಿ ಸಿಸೋಡಿಯಾಗೆ ಸೋಲು ಬಹುದೊಡ್ಡ ಬಿಗ್ ಬ್ರೇಕಿಂಗ್ ನ್ಯೂಸ್. ಯಾಕಂದರೆ ಸಿಸೋಡಿಯಾ ಅನ್ನುವಂಥದ್ದು ಉಪಮುಖ್ಯಮಂತ್ರಿ ಆಗಿದ್ದವರು, ಅವರು ಮುಂದಿನ ಮುಖ್ಯಮಂತ್ರಿ ಫೇಸ್ ಆಗಿದ್ದವರು ಒಂದು ಹಂತದಲ್ಲಿ. ಅಂತ ಮನೀಶ್ ಸಿಸೋಡಿಯಾಗೆ ಸೋಲಾಗಿದೆ ಅನ್ನುವಂಥ ಮಾಹಿತಿ ಈಗ ಬರ್ತಾ ಇದೆ. ಈಗ ಆಮ್ ಆದ್ಮಿ ಪಕ್ಷಕ್ಕೆ ದೆಹಲಿಯಲ್ಲಿ ನಿಜಕ್ಕೂ ಜನ ಭ್ರಮ ನಿರಸನ ಆಗಿದ್ದಾರೆ. ಹೀಗಾಗಿ ಬಿಜೆಪಿಯ ಕೈ ಹಿಡಿತಾ ಇದ್ದಾರೆ. ಮನೀಶ್ ಸಿಸೋಡಿಯಾ ಆಮ್ ಆದ್ಮಿ ಪಕ್ಷದ ಬಹುದೊಡ್ಡ ನಾಯಕ ಅರವಿಂದ್ ಕೇಜ್ರಿವಾಲ್ ಬಳಿಕ ಬಹುಶಃ ಆಮ್ ಆದ್ಮಿ ಪಕ್ಷದ ನೇತೃತ್ವವನ್ನು ಅವರು ದೆಹಲಿಯಲ್ಲಿ ಹಿಡಿತಾರೆ ಅಂತಾಗಿತ್ತು. ಒಂದು ಹಂತಕ್ಕೆ ಆಮ್ ಆದ್ಮಿ ಪಕ್ಷದಿಂದ ಹರಿಯಾಣಕ್ಕೆ ಹೋಗ್ತಾರೆ ಕೇಜ್ರಿವಾಲ್ ಅವರು ಅನ್ನುವಂಥ ಮಾತುಗಳು ಕೇಳಿಬಂದಿತ್ತು. ಅಂಥ ಸಂದರ್ಭದಲ್ಲಿ ಯಾರು ಪಕ್ಷಕ್ಕೆ ನೇತಾರರು ಅಂದರೆ ಮನೀಶ್ ಸಿಸೋಡಿಯಾ ಅನ್ನುವಂಥ ಮಾತಾಗಿತ್ತು. ಈಗ ಇದೆಲ್ಲವನ್ನೂ ಕೂಡ ಗಮನಿಸ್ತಾ ಇದ್ದಾರೆ, ಈ ಎಲ್ಲ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದಾರೆ. ನಿಜಕ್ಕೂ ಆಶ್ಚರ್ಯಕರವಾದಂಥ ಒಂದು ಫಲಿತಾಂಶ ಈಗ ಬರ್ತಾ ಇದೆ. ಜಂಗ್ಪುರ್ನಲ್ಲಿ ಮನೀಶ್ ಸಿಸೋಡಿಯಾಗೆ ಈಗ ಸೋಲಾಗಿದೆ. ಬಿಜೆಪಿಯ ತರ್ವಿಂದರ್ ವರ್ಮಾಗೆ ಈಗ ಜಯ ಸಿಕ್ಕಿದೆ. ಬಿಜೆಪಿಯ ತರ್ವಿಂದರ್ ವರ್ಮಾ ಮನೀಶ್ ಸಿಸೋಡಿಯಾ ವಿರುದ್ಧ ಗೆಲುವಿನ ನಗೆಯನ್ನು ಬೀರಿದ್ದಾರೆ. ರೈಟ್, ರಮೇಶ್ ಬಾಬು ತಾವು ಹೇಳ್ತಾ ಇದ್ರಿ. ಭಾಳ ಪ್ರಮುಖವಾಗಿ ಎಮರ್ಜೆನ್ಸಿ ತಂದಂಥ ಸಂದರ್ಭದಲ್ಲಿ ರಾಜನಾಣಿ ವಿರುದ್ಧ ಇಂದಿರಾ ಗಾಂಧಿ ಅವರು ಸೋತಿದ್ದು ಅಥವಾ ಜಾರ್ಜ್ ಫರ್ನಾಂಡಿಸ್ ಅವರು ಜೈಲಲ್ಲಿ ಇಟ್ಕೊಂಡು ಗೆದ್ದಿದ್ದು ಎಲ್ಲ ಇತಿಹಾಸ. ಅದಾದಮೇಲೆ ಜನ ಏನು ಮಾಡೋರು? ತಿರ್ಗಾ ಇಂದಿರಾ ಗಾಂಧಿ ಅವರಿಗೆ ಅವಕಾಶವನ್ನು ಕೊಟ್ಟು ಮತವನ್ನು ಕೊಟ್ಟು ಕಾಂಗ್ರೆಸ್ ಸರ್ಕಾರವನ್ನು ಈ ದೇಶದಲ್ಲಿ ಆಡಳಿತಕ್ಕೆ ತಂದರು. ಇದನ್ನು ಹೇಳಲ್ಲ BJP ಅವರು. ಈ ದೇಶದಲ್ಲಿ ಎಮರ್ಜೆನ್ಸಿ ಇಟ್ಕೊಂಡು ಅಧಿಕಾರ ಪಡೆದು ಎಂಜಾಯ್ ಮಾಡಿದಂಥವ್ರು BJP ಅವರು. ಪಾಪ CT ರವಿ ಅವರು ಕೆಲವು ಮಾತಾಡ್ತಾರೆ, ಕೆಲವು ಬಿಟ್ಬಿಡ್ತಾರೆ. ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ಕಾಂಗ್ರೆಸ್ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಕಳೆದ ಸ್ವಾತಂತ್ರ್ಯ ಬಂದದಿಂದ ಇಲ್ಲಿವರೆಗೆ ಏನು ಸುಮಾರು 75 ವರ್ಷದಲ್ಲಿ CBI ಅಥವಾ ಬೇರೆ ಸಂಸ್ಥೆಗಳು ದುರ್ಬಳಕೆ ಆಗಿಲ್ಲ ಅಂತ ನಾನು ಹೇಳೋದಿಲ್ಲ. ಕಾಂಗ್ರೆಸ್ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಇಲ್ಲಿ ಪ್ರಮುಖವಾಗಿರೋಂಥದ್ದು ಕಾಂಗ್ರೆಸ್ ಏನು ದುರ್ಬಳಕೆ ಮಾಡ್ಕೊಂತೋ ಅದರ 10 ಪಟ್ಟು ನೀವು 10 ವರ್ಷದಲ್ಲಿ ಮಾಡಿದ್ದೀರಾ. ಇವತ್ತು ಈ 10 ವರ್ಷದಲ್ಲಿ ಅಧಿಕಾರದಲ್ಲಿದ್ದಾಗ ವಿರೋಧ ಪಕ್ಷದ ನಾಯಕನ CBIಗೆ ಮತ್ತೊಂದಕ್ಕೆ ಫಿಕ್ಸ್ ಮಾಡಿ ಅವ್ರನ್ನ ಜೈಲಿಗೆ ಕಳಿಸಿ ಅಧಿಕಾರ ಪಡೆಯುವಂಥ ಕೆಲಸವನ್ನು ವ್ಯವಸ್ಥಿತವಾಗಿ ಮಾಡಿರ್ತಕ್ಕಂಥವ್ರು BJP ಅವರು. ಕಾಂಗ್ರೆಸ್ ಏನು ಮಾಡಿದೆ ಅದು 10 ಪಟ್ಟು ನಾವು ಮಾಡಿ 70 ವರ್ಷದಲ್ಲಿ ಮಾಡಿರೋದನ್ನ ನೀವು 10 ವರ್ಷದಲ್ಲಿ ಮೀರಿಸ್ಬಿಟ್ಟಿದ್ದೀರಾ. ಅದು ಜನಕ್ಕೆ ಅರ್ಥ ಆಗಿದೆ. ಇವತ್ತು ನೀವು ಸಿದ್ದರಾಮಯ್ಯನವರು ಮೂಢ ಪ್ರಕರಣ ಯಾಕ್ತಂದ್ರೆ ನೀವು ಇಡೀ ದೇಶದಲ್ಲಿ ಗೋದ್ರಾ ಪ್ರಕರಣವನ್ನು ಇಟ್ಕೊಂಡು ಮೋದಿರವ್ರನ್ನ ನರಹಂತಕ ಅಂತೇಳಿ ನೇರವಾಗಿ ಕರೆದಂಥವ್ರು, ಆ ಎದುಗಾರಿಕೆ ಇಟ್ಕೊಂಡಂಥವ್ರು ಸನ್ಮಾನ್ಯ ಸಿದ್ದರಾಮಯ್ಯನವರು. ಆ ಸಿದ್ದರಾಮಯ್ಯನವ್ರನ್ನ ನೈತಿಕವಾಗಿ ಮತ್ತು ಸಿದ್ಧಾಂತದ ತಳಾದಿ ಮೇಲೆ ಅವ್ರನ್ನ ಎಲ್ಲೂ ಸಹ ಹೋರಾಟ ಮಾಡೋಕ್ಕಾಗದಲ್ಲಿರೋ ಕಾರಣಕ್ಕೆ ಇವತ್ತು ಮೂಡಾದಲ್ಲಿ ಫಿಕ್ಸ್ ಮಾಡೋಕೆ ಕೊಟ್ರಿ. ಇವತ್ತು ಯಾರೋ ಒಬ್ಬ ಸಾಮಾಜಿಕ ಹೋರಾಟಗಾರ ಅಥವಾ ಆ್ಯಕ್ಟಿವಿಸ್ಟ್ ಇಟ್ಕೊಂಡು ನೀವು ಏನು ಮಾಡ್ತಿದ್ದೀರಾ? ಅವನಿಗೆ ಯಾರು ಫೀಸ್ ಕೊಡ್ತಾ ಇದ್ದಾರೆ? ಅವ್ನಿಗೆ ಹಣ ಎಲ್ಲಿಂದ ಬಂತು? ಒಂದು ಚೆಕ್ ಬೌನ್ಸ್ ಕೇಸಲ್ಲಿ ಅವನು ಒಬ್ಬ ಕ್ರಿಮಿನಲ್ ಆಗಿರ್ತಕ್ಕಂಥವ್ನಿಗೆ ಹಿನ್ನೆಲೆ ಎಲ್ಲ ಯಾರು ಕೊಡ್ತಾ ಇರ್ತಕ್ಕಂಥದ್ದು? ಸೊ ಜನ ಅರ್ಥ ಮಾಡ್ಕೋತಾರೆ. ಜನ ನೀವು ಬೇರೆ ವಿಚಾರಗಳನ್ನೇನೋ ಸೂಕ್ಷ್ಮವಾಗಿ ಪ್ರಸ್ತಾಪ ಮಾಡ್ತಿರೋ ಜನ ಬುದ್ಧಿವಂತಿದ್ದಾರೆ ಅಂತೇಳಿ ಎಲ್ಲ ವಿಷಯಗಳಲ್ಲಿ ಜನ ಬುದ್ಧಿವಂತಿದ್ದಾರೆ. ಇವತ್ತು ನೀವು ಕಾಂಗ್ರೆಸ್ನ ಒಬ್ಬರು ವ್ಯಕ್ತಿ ಹೆಸರು ಹೇಳೋಕ್ಕೆ ಶಕ್ತಿ ಇಲ್ದಲೆ ಒಬ್ಬರು ಹಿಂಗೆ ಅಧಿಕಾರಕ್ಕೆ CM ಆಗಿ ಕೊಟ್ಟವ್ರೆ, ಅವ್ರದ್ದು ಇಷ್ಟೊಂದು ಆಸ್ತಿ ಇದೆ, ಆಯಿತು, ನಿಮ್ಮ ಮೇಲೆ ಆರೋಪ ಇಲ್ವಾ? CT ರವಿ ಮೇಲೆ ಆರೋಪ ಇಲ್ವಾ? ನೀವು ಚಿಕ್ಕಮಂಗ್ಳೂರಲ್ಲಿ ಫಸ್ಟ್ ಟೈಮ್ ಗೆದ್ದಾಗ ನಿಮ್ಮ ಪರಿಸ್ಥಿತಿ ಏನು, ನಿಮ್ಮ ಡಿಕ್ಲರೇಷನ್ ಏನು? ಇವತ್ತು ನಿಮ್ಮ ಆಸ್ತಿಗಳು ಮತ್ತೊಂದು ಏನು? ನಿಮ್ಮ ಮೇಲೆ ಆರೋಪ ಬಂದಿಲ್ವಾ? ನೀವು ನಿಮ್ಮ ಬಾಮೈದನ ಹೆಸರಲ್ಲಿ ಬೇರೆ ಹೆಸರಲ್ಲಿ ಬೇನಾಮಿ ಮಾಡಿದ್ರೆ ನಿಮ್ಮ ಮೇಲೆ ಆರೋಪ ಇಲ್ವಾ? ನೀವು ಕಾಂಗ್ರೆಸ್ ಮೇಲೆ ಆರೋಪ ಮಾಡಿದ್ರೆ ನಾನು CT ರವಿ ವಿನಂತಿ ಮಾಡ್ತೀನಿ, ನೇರವಾಗಿ ಆರೋಪ ಮಾಡಿ ನಾವು ಉತ್ತರ ಕೊಡ್ತೇವೆ. ಪಲಾಯನವಾದ ನಿಮ್ಮ ಥರ ಎಲ್ಲ ನಮಗೆ ಕಾಂಗ್ರೆಸ್ನವ್ರಿಗೆ ಚೆನ್ನಾಗಿ ಗೊತ್ತಿದೆ ಎಲ್ಲಿ ಏನು ಉತ್ತರ ಕೊಡಬೇಕು, ಇನ್ಕ್ಲೂಡಿಂಗ್ CT ರವಿ.